ನೀವು ಎಡಿಟಿಂಗ್ ಚೆನ್ನಾಗಿ ಮಾಡ್ತೀರಾ? ಓ ಮೈ ಗಾಡ್, ಕಾಂಟೆಂಟ್ ಕ್ರಿಯೇಷನ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಐ ಟರ್ನ್ ಮೈ ಇಂಟರ್ನೆಟ್ ಆಫ್, ಆಮೇಲೆ ಮಲ್ಕೊಂಡ್ಬಿಟ್ಟೆ. ಹಾಯ್, ನಮಸ್ಕಾರ, ಮತ್ತೆ ಆರಾಮ. ನಾನು ಅಗ್ನಿವರ್ಷ ಎಲ್ ಹೊಳ್ಳ ಅಂಡ್ ಐ ಆಮ್ ಕಮಿಟೆಡ್ ಟು ಪೋಸ್ಟ್ ಡೈಲಿ ಫಾರ್ 365 ಡೇಸ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ನನ್ನ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೋಬೇಕು ಅಂದ್ರೆ ಡೂ ಚೆಕ್ ಔಟ್ ಮೈ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಮತ್ತೆ ಆರಾಮ. ನಿನ್ನೆಯ ಸ್ಟೋರಿಯಲ್ಲಿ ನನಗೆ ಒಂದು ಕ್ವೆಶ್ಚನ್ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಯೂಟ್ಯೂಬ್ನಲ್ಲಿ ಅಂತ ಹೇಳಿದ್ದೆ. ಆ್ಯಂಡ್ ಲುಕ್ ಎಟ್ ದ ರೆಸ್ಪಾನ್ಸ್. ಓ ಮೈ ಗಾಡ್, ಐ ಟ್ರೈ ಮೈ ಬೆಸ್ಟ್ ಟು ಆನ್ಸರ್ ಆಲ್ ಆಫ್ ಇಟ್. ಮೊದಲ ಪ್ರಶ್ನೆಗೆ ಮೊದಲ ಆದ್ಯತೆ. ಸೊ ಫಸ್ಟ್ ಕ್ವೆಶ್ಚನ್ ಫ್ರಮ್ ದ ಕಾರ್ಟಿಸ್ಟ್ 03 ಮತ್ತೆ ಆರಾಮ. ನಾನ್ ಆರಾಮ್, ನೀವೆಲ್ಲ ಹೇಗಿದ್ದೀರಾ? ಎಲ್ಲ ಓಕೆ ತಾನೆ? ಸೊ ಸೆಕೆಂಡ್ ಕ್ವೆಶ್ಚನ್ ಕೂಡ ಹಾಗೆ ಇದೆ. RNS2653, ಅಕ್ಕ ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿದೆ, ಧನ್ಯವಾದಗಳು. ಇಟ್ಸ್ ಭರತ್ ರಾಜ್. ಹಾಯ್ ಭರತ್ ಅವರೇ, ನೀವು ಎಡಿಟಿಂಗ್ ಚೆನ್ನಾಗಿ ಮಾಡ್ತೀರಾ, ಎಲ್ಲ ವಿಡಿಯೋಸ್ ಅಲ್ಲೂ ಹೊಸ ತರ ಏನಾದ್ರೂ ಟ್ರೈ ಮಾಡ್ತೀರಾ, ಹೇಗ್ ಕಲ್ತ್ರಿ? ವೆಲ್, ಯೂಟ್ಯೂಬ್, ಆಮೇಲೆ ಕೆಲವುದೆಲ್ಲ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಕಲ್ತ್ಕೊಂಡಿರೋದು. ಐ ಆಲ್ವೇಸ್ ಸಜೆಸ್ಟ್ ಯು ಟು ಎಕ್ಸ್ಪೆರಿಮೆಂಟ್ ಥಿಂಗ್ಸ್. ಒಂದ್ಸಲ ಯಾವ್ದಾದ್ರು ಎಡಿಟಿಂಗ್ ಆಪ್ ಇಟ್ಕೊಂಡು ಈ ಟೂಲ್ ಏನಕ್ಕೆ ವರ್ಕ್ ಆಗುತ್ತೆ, ಈ ಟೂಲ್ ಇಂದ ನಾನು ಏನೇನೆಲ್ಲ ಮಾಡಬಹುದು ಅಂತ ಕುತ್ಕೊಂಡು ಯೋಚನೆ ಮಾಡಿ ಆಟೋಮ್ಯಾಟಿಕಲಿ ನೀವು ಕೂಡ ಕ್ರಿಯೇಟಿವ್ ಆಗ್ತೀರಾ. ಶ್ರವಣ್ ಗೌಡ 17, ನಮಸ್ಕಾರ. ನಿಮ್ಮ ಲೈಫ್ ಅಲ್ಲಿ ಈ ಸೋಷಿಯಲ್ ಮೀಡಿಯಾ ಇಂದ ಏನಾದ್ರೂ ಲರ್ನ್ ಮಾಡಿದ್ದೀರಾ? ಅಫ್ ಕೋರ್ಸ್, ಎವ್ರಿ ಪ್ಲಾಟ್ಫಾರ್ಮ್ ಹ್ಯಾಸ್ ಇಟ್ಸ್ ಓನ್ ಪಾಸಿಟಿವ್ ಅಂಡ್ ನೆಗೆಟಿವ್ ಥಿಂಗ್ಸ್. ನನಗೆ ಮಾತಾಡ್ತಾ ಇರುವಂತಹ ವೇ ಕೂಡ ಎಲ್ಲೋ ಒಂದ್ ಕಡೆ ಸೋಷಿಯಲ್ ಮೀಡಿಯಾ ಇಂದ ಇನ್ಫ್ಲೂಯೆನ್ಸ್ ಆಗಿದೆ. ಸೊ ಐ ಕಾಂಟ್ ಕಂಪ್ಲೀಟ್ಲಿ ಡಿನೈ ಇಟ್ಸ್ ಪ್ರೆಸೆನ್ಸ್ ಇನ್ ಅವರ್ ಲೈಫ್. ಅಂಡ್ ಈ ಜರ್ನಿಯನ್ನ ನಾನು ಆರಂಭ ಮಾಡಿದ್ಮೇಲೆ ನಿಮಗೆ ಗೊತ್ತಿರಬಹುದು, ಜನರ ಬಳಕೆ ಜಾಸ್ತಿ ಆಗಿದೆ. ಅಂಡ್ ಅಟ್ ದ ಸೇಮ್ ಟೈಮ್ ಐ ಆಮ್ ಬಿಲ್ಡಿಂಗ್ ಅ ಬ್ರ್ಯಾಂಡ್ ದಟ್ ಈಸ್ ಹ್ಯಾಪನಿಂಗ್ ಥ್ರೂ ಸೋಷಿಯಲ್ ಮೀಡಿಯಾ. ಸೊ ಯೆಸ್, ಐ ಆಮ್ ಲರ್ನಿಂಗ್ ಲಾಟ್ ಆಫ್ ಥಿಂಗ್ಸ್. ನೇಮ್ ಈಸ್ ಆಕಾಶ್ 34, ನಮಸ್ಕಾರ ಮತ್ತೆ ಆರಾಮ. ಕಾಂಟೆಂಟ್ ಕ್ರಿಯೇಷನ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇದ್ರ ಮೇಲೆ ನಿಮ್ಮ ಸಲಹೆ? ಐ ಥಿಂಕ್ ಇದೇ ತರ ಎಲ್ಲರೂ ಆರಂಭ ಮಾಡೋದು. ಫಸ್ಟಿಗೆ ಹೇಗೆ ಆರಂಭ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರೋದಿಲ್ಲ. ಅದಕ್ಕೋಸ್ಕರ ನೆವರ್ ಹೆಸಿಟೇಟ್ ಟು ಎಕ್ಸ್ಪೆರಿಮೆಂಟ್. ನಿಮ್ಮ ಆಲೋಚನೆ, ನಿಮ್ಮ ಕ್ರಿಯೇಟಿವಿಟಿ ಎಲ್ಲದರಲ್ಲೂ ಎಕ್ಸ್ಪೆರಿಮೆಂಟ್ ಮಾಡಿ. ಯಾಕಂದ್ರೆ ಸ್ಟಾರ್ಟಿಂಗ್ ನಿಮಗೆ ನಿಮ್ಮ ನೀಶ್ ಏನು ಅಂತ ಐಡಿಯಾ ಆಗಿರೋದಿಲ್ಲ. ಸೊ ನಿಮಗೆ ಈ ಒಂದು ಟಾಪಿಕ್ ಬಗ್ಗೆ ನಾನು ಮಾಡಬಹುದು ವಿಡಿಯೋಸ್ ಅಂತ ತಲೆಯಲ್ಲಿ ಇರುತ್ತೆ. ಜಸ್ಟ್ ಎಕ್ಸಿಕ್ಯೂಟ್ ಮಾಡಿ, ತುಂಬಾ ಯೋಚನೆ ಮಾಡಬೇಡಿ. ಒಂದ್ ವಿಡಿಯೋ ಹೊರಗೆ ತನ್ನಿ, ಕಂಟಿನ್ಯೂಸ್ ಆಗಿ ಒಂದು 10 days ಹಾಕ್ತಾ ನಿಮಗೆ ಒಂದು ಹಿಡ್ತಾ ಸಿಗುತ್ತೆ. ಆ ಒಂದು ಕಂಟ್ರೋಲ್ ನಿಮ್ಮ ಕಾಂಟೆಂಟ್ ಬಗ್ಗೆ ನಿಮಗೆ ಸಿಕ್ಕಿದಾಗ ಯು ವಿಲ್ ಹ್ಯಾವ್ ದ ಪಿಕ್ಚರ್ ಮುಂದೆ ಹೇಗೆ ತಗೊಂಡು ಹೋಗ್ಬೇಕು ಅಂತ. ಜಸ್ಟ್ ಟೇಕ್ ಯುವರ್ ಫಸ್ಟ್, ಸೆಕೆಂಡ್ ಅಂಡ್ ದ ನೆಕ್ಸ್ಟ್ 10 steps. ಸ್ಫೂರ್ತಿ ಅವರು, ಹಾಯ್ ಸ್ಫೂರ್ತಿ, ಡೈರಿ ಬರೆಯೋದು ಫಸ್ಟ್ ಹೆಂಗೆ ಅಂತ ಹೇಳಿ ಮೇಡಮ್. ಫಸ್ಟ್ ಆಫ್ ಆಲ್, ನೀವು ಡೈರಿನ ಬರೆಯುವಾಗ ಯು ಆರ್ ಟಾಕಿಂಗ್ ಟು ಯುವರ್ ಸೆಲ್ಫ್. ನಿಮಗೆ ನೀವು ಹೇಳ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರೆಯೋದನ್ನ ಆರಂಭ ಮಾಡಿ. ಫಾರ್ ಎಕ್ಸಾಂಪಲ್, ಇವತ್ತಿನ ದಿನ ಆರಂಭ ಆಗುವಾಗ ನನ್ನ ತಲೆಯಲ್ಲಿ ಸಾವಿರಾರು ವಿಚಾರಗಳು ಓಡ್ತಾ ಇತ್ತು. ಬಟ್ ಸಮ್ಹೌ ನಾನು ಒಂದು ವಿಚಾರನ ತಗೊಂಡು ಅದ್ರ ಬಗ್ಗೆನೇ ವರ್ಕ್ ಮಾಡಿದೆ. ಬಟ್ ಪಾಸಿಟಿವ್ ರಿಸಲ್ಟ್ ಅಂತ ಬರ್ಲಿಲ್ಲ. ಬಟ್ ದಟ್ ಫೈನ್, ಐ ಆಮ್ ಟ್ರೈಂಗ್ ಮೈ ಬೆಸ್ಟ್. ನಾನು ಮಧ್ಯದಲ್ಲಿ ಎಲ್ಲೂ ಕ್ವಿಟ್ ಮಾಡಿಲ್ಲ. ಐ ಕಂಟಿನ್ಯೂಡ್ ಮೈ ವರ್ಕ್. ಈ ತರ ಒಂದಷ್ಟು ಬರಿತಾ ಹೋಗಿ. ಇದ್ರಲ್ಲಿ ಏನಾಗುತ್ತೆ ನಾನು ಹೇಳ್ತೀನಿ. ನಿಮಗೆ ಒಂದು ಅರಿವು ಮೂಡುತ್ತೆ. ಹೌ ಯು ಆರ್ ಸ್ಪೆಂಡಿಂಗ್ ಯೋರ್ ಡೇ. ಪ್ರತಿದಿನ ಅಕೌಂಟಬಿಲಿಟಿ ಬಿಲ್ಡ್ ಆಗ್ತಾ ಹೋಗುತ್ತೆ. ವೆನ್ ಎವರ್ ಯು ಆರ್ ಅಕೌಂಟಬಲ್, ಅವಾಗ್ಲೇ ನೀವು ನಿಮ್ಮ ಟೈಮ್ಗೆ ನೀವು ಬೆಲೆ ಕೊಡ್ತೀರಾ. ಚಿನ್ಮಯ್ ಹೆಗ್ಡೆ ಅವರೇ, ನಮಸ್ಕಾರ. ಯು ಆರ್ ಗುಡ್ at what you are doing now. Why can't you write a book? You have everything to become a writer. And ನನಗೆ ಬರವಣಿಗೆ ಬಗ್ಗೆ ತುಂಬಾ ಆಸೆ ಇದೆ. ಅಂಡ್ ನಾನು ಹೇಳಿದ ಹಾಗೆ ಮೊದಲೇ ಒಂದ್ಸಲ ಸ್ಟೋರಿಲಿ ಮೆನ್ಷನ್ ಮಾಡಿದ್ದೆ that ಅಪ್ಪ ಹೋದ್ಮೇಲೆ ಐ couldn't write a word. ಬಟ್ ಈಗೀಗ ಮತ್ತೆ ಆ ಒಂದು ಹವ್ಯಾಸ ಬೆಳೀತಾ ಇದೆ. ಐ ವಿಲ್ ಡೆಫಿನೆಟ್ಲಿ ಟ್ರೈ. ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಇಟ್ಸ್ ದೇರ್ ಇನ್ ಮೈ ಹೆಡ್ as well. ಲೇಖನ ವಿ ರಾವ್, ನಮಸ್ಕಾರ. ದ ಕ್ರೇಜಿಯಸ್ಟ್ ಥಿಂಗ್ ಯು ಹ್ಯಾವ್ ಎವರ್ ಡನ್ ಇನ್ ಯೋರ್ ಲೈಫ್? ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಐ ಥಿಂಕ್ ಸ್ಟಾರ್ಟಿಂಗ್ ಮೈ ಜರ್ನಿ ಆಫ್ ಡಾಕ್ಯುಮೆಂಟಿಂಗ್ ಲೈಫ್ ಫಾರ್ 365 ಡೇಸ್. ನಾನು ಆರಂಭ ಮಾಡುವಾಗ ಏನು ಯೋಚನೆ ಮಾಡಿರ್ಲಿಲ್ಲ ಹೇಗಾಗ್ಬೋದು ಏನು. ಇಟ್ ವಾಸ್ ಅ ವೆರಿ ರ್ಯಾಂಡಮ್ ಡಿಸಿಷನ್. ನನಗೆ ಬೆಳಗ್ಗೆ ಅನಿಸ್ತು, ಮಧ್ಯಾಹ್ನದೊಳಗೆ ವಿಡಿಯೋ ಮಾಡಿದೆ, ಎಡಿಟ್ ಮಾಡಿದೆ, ಪೋಸ್ಟ್ ಮಾಡಿ ಒಂದು ಕ್ಷಣ ಅಲ್ಲಿರ್ಲಿಲ್ಲ. ಐ ಟರ್ನ್ ಮೈ ಇಂಟರ್ನೆಟ್ ಆಫ್, ಆಮೇಲೆ ಮಲ್ಕೊಂಡ್ಬಿಟ್ಟೆ. And ಮಾನ್ಯ ದಿನ ಬೆಳಗ್ಗೆ ಎದ್ದಾಗ that video really got nice reach. I was really happy. I think that's the craziest thing. ಲೇಖನ ಅವ್ರದ್ದೇ ಮತ್ತೊಂದು ಕ್ವೆಶ್ಚನ್ ಇದೆ. ಎನಿ ಟಿಪ್ಸ್ ಫಾರ್ ಬೀಯಿಂಗ್ ಕನ್ಸಿಸ್ಟೆಂಟ್ ಟುವರ್ಡ್ಸ್ ವಾಟ್ ವಿ ವಾಂಟ್ ಟು ಡೂ? ಫಸ್ಟ್ ಆಫ್ ಆಲ್, ನಾವು ಚಿಕ್ಕ ಸ್ಕೂಲಿಗೆ ಹೋಗ್ತಾ ಇದ್ವಿ ನೋಡಿ. ನಮಗೆ ಇಷ್ಟ ಇಲ್ವೋ, ಬಟ್ ಪ್ರತಿದಿನ ನಾವು ಸ್ಕೂಲ್ಗೆ ಹೋಗ್ತಾ ಇದ್ವಿ. ಬಿಕಾಸ್ ಮನೇಲಿ ಕಳಿಸ್ತಾ ಇದ್ರು, ಒಂದು ಟೈಮ್ ಟೇಬಲ್, ಒಂದು ರೂಟೀನ್ ಇರ್ತಾ ಇತ್ತು. That's how we used to be very consistent at going to school. I think that's what is going to help you even now. Make a timetable, stick on to the routine no matter what. ನಿಮ್ಮ ಮನಸ್ಸಿಗೆ ಖುಷಿ ಇರಲಿ, ಬೇಸರ ಇರಲಿ, ದುಃಖ ಉಕ್ಕಿ ಬರ್ತಾ ಇರಲಿ, ಬಟ್ ಯು ಹ್ಯಾವ್ ಟು ಸ್ಟಿಕ್ ಆನ್ ಟು ಯೋರ್ ಸ್ಕೆಡ್ಯೂಲ್. ಐ ಥಿಂಕ್ ದಟ್ ಈಸ್ ದ ಕೀ ಫಾರ್ ಕನ್ಸಿಸ್ಟೆನ್ಸಿ. ಸುಶಿ, ಹಾಯ್. ನಿಮ್ಮ ಫುಲ್ ಹೆಸರು ನನಗೆ ಗೊತ್ತಿಲ್ಲ. ಐ ಆಮ್ ಪ್ಲಾನಿಂಗ್ ಆ್ಯಂಡ್ ಗೋಯಿಂಗ್ ಆಸ್ ಪರ್ ದ್ಯಾಟ್, ಬಟ್ ಐ ಕಾಂಟ್ ಬಿ ಬೆಟರ್ ಎಟ್ ಎವ್ರಿಥಿಂಗ್ ಲೈಕ್ ಇನ್ ಸ್ಕಿನ್ ಕೇರ್, ಕರಿಯರ್. ಸಿ, ಫಸ್ಟ್ ಆಫ್ ಆಲ್, ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಅದಕ್ಕೋಸ್ಕರ ನಾನು ಕೂಡ 365 ಡೇಸ್ ಜರ್ನಿನ ಚೂಸ್ ಮಾಡಿರೋದು. ಇಟ್ಸ್ ಸ್ಟಿಲ್ ಬೀನ್ 62 ಡೇಸ್. ಐ ಹ್ಯಾವ್ ನಾಟ್ ಮಾಸ್ಟರ್ಡ್ ಎವ್ರಿಥಿಂಗ್. ಸ್ಕಿನ್ ಕೇರ್ ಆ್ಯಂಡ್ ಕರಿಯರ್ ವಿಲ್ ಟೇಕ್ ಅಟ್ ಲೀಸ್ಟ್ ಅ ಇಯರ್. ಆ್ಯಂಡ್ ಇಫ್ ಯು ಆರ್ ಥಿಂಕಿಂಗ್ ಆಫ್ ಅ ಗ್ಲಾಸಿ ಸ್ಕಿನ್, ನನ್ನ ಪ್ರಕಾರ ಹೆಣ್ಮಕ್ಳಿಗೆ ಸ್ವಲ್ಪ ಕಷ್ಟನೇ. ಬಿಕಾಸ್ ಹೆಣ್ಮಕ್ಳಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್, ಸ್ಟ್ರೆಸ್, ಮೂಡ್ ಸ್ವಿಂಗ್ಸ್ ಎಲ್ಲ ತುಂಬಾನೇ ಜಾಸ್ತಿ. ವಿ ಹ್ಯಾವ್ ಟು
ಟು ಬೇರ್ ಲಾಟ್ ಆಫ್ ಸ್ಟ್ರೆಸ್ ಅಲ್ವಾ, ಸೊ ದಟ್ಸ್ ವೆರಿ ನಾರ್ಮಲ್. ತುಂಬಾ ಟೆನ್ಷನ್ ಮಾಡ್ಕೋಬೇಡಿ ಅದ್ರ ಬಗ್ಗೆನೆ, ಬಟ್ ಕೀಪ್ ಡೂಯಿಂಗ್ ವಾಟ್ ಯು ಆರ್ ಡೂಯಿಂಗ್. ರಿಸಲ್ಟ್ ಇವತ್ತಲ್ಲ ನಾಳೆ ಸಿಕ್ಕೇ ಸಿಗತ್ತೆ. ಜಸ್ಟ್ ಬಿ ಪೇಷಂಟ್. ಇಟ್ಸ್ ಮೀ ಪ್ರವೀಣ್. ಹಾಯ್. ಮತ್ತೆ ಅಕ್ಕ, ನನಗೆ ಇಂಗ್ಲಿಷ್ ಸರಿ ಬರಲ್ಲ, ಸ್ವಲ್ಪ ಕನ್ನಡದಲ್ಲಿ ಹೇಳಿ ಪ್ಲೀಸ್ ಅಕ್ಕ. ನಿಮ್ಮ ಫಾಲೋವರ್ ನಾನು ಅಕ್ಕ. ನಾನು ಕನ್ನಡದಲ್ಲೇ ಆಲ್ಮೋಸ್ಟ್ ಮಾತಾಡ್ತೀನಿ, ಬಟ್ ಈಗಿನ ಸೋಷಿಯಲ್ ಮೀಡಿಯಾ ಎರಾದಲ್ಲಿ ವಿ ಕಾಂಟ್ ರಿಯಲಿ ಸ್ಟಿಕ್ ಆನ್ ಟು ಒನ್ ಲ್ಯಾಂಗ್ವೇಜ್. ನಾನು ಯಾವ ತರ ಡೈಲಿ ಮಾತಾಡ್ತೀನಿ ಆ ತರ ಮಾತಾಡಿದ್ರೆ ಮಾತ್ರ ನಾನು ಆಗಿರಕ್ ಸಾಧ್ಯ. ಅದಕ್ಕೋಸ್ಕರ ಐ ಆಮ್ ಡೂಯಿಂಗ್ ದಿಸ್ ವೇ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಓಕೆ, ಇಲ್ಲೊಂದಷ್ಟು ಅಪ್ರಿಸಿಯೇಷನ್ ಕಾಮೆಂಟ್ಸ್ ಗಳು ಕೂಡ ಇದಾವೆ. ಸೊ ಅಜಿತ್ ಜೀವಿ, ಹಾಯ್. ಅಗ್ನಿವರ್ಷ, ಐ ಮೀನ್ ವಾಟ್ ಅ ನೇಮ್. ಅಪ್ರಿಸಿಯೇಷನ್ ಫಾರ್ the name. Thank you so much. ಹಾಯ್ ಅಕ್ಕ. ಸಿದ್ಧಲಿಂಗೇಶ್, ಹಾಯ್. ಮಣ್ಣಿ ಪೂಜಾರಿ, ಅಕ್ಕ ಮತ್ತೆ ಆರಾಮ? ಎಸ್, ನಾನ್ ಆರಾಮ್, ನೀವೆಲ್ಲ ಹೇಗಿದ್ದೀರಾ? ಸಾಗರ್ಸ್, ಹೇ ಮಲೆನಾಡ ಬೆಡಗಿ, ಹಾಯ್, ಧನ್ಯವಾದಗಳು. ಅರ್ಜುನ್ HS ಗೌಡ 11, ಮತ್ತೆ ಆರಾಮ? ಎಸ್, ನಾನ್ ಆರಾಮ್, ನೀವ್ ಆರಾಮ? MH ಅರ್ಪಿತಾ ಅವರೇ, ಏನಂತ ಕೇಳ್ಬೇಕು, ನಿಮ್ಮ ಮಾತಲ್ಲಿ ಏನೋ ಮೂಡಿ ಆದಾಗಿದೆ. ಅರೇ ಧನ್ಯವಾದಗಳು. ನನಗೂ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಗೌರೀಶ್ ಎಂ, ಹಾಯ್. ಎನಿ ಪ್ಲಾನ್ಸ್ ಟು ಬಿ ಅ ವಾಯ್ಸ್ ಓವರ್ ಆರ್ಟಿಸ್ಟ್? ಅದಕ್ಕೇನು ಪ್ಲಾನ್ ಇಲ್ಲ, ಬಟ್ ಐವ್ ಆಲ್ರೆಡಿ ವರ್ಕ್ಡ್ ಆಸ್ ಅ ವಾಯ್ಸ್ ಓವರ್ ಆರ್ಟಿಸ್ಟ್. ಹೇಳುವಂತ ದೊಡ್ಡ ವರ್ಕ್ ಏನಲ್ಲ, ಅಂಡ್ ಐ ಡೋಂಟ್ ನೋ ನನ್ನ ವಾಯ್ಸ್ ಯೂಸ್ ಆಯ್ತಾ ಇಲ್ಲ ಅಂತಾನೂ ನನ್ಗೆ ಗೊತ್ತಿಲ್ಲ, ಬಟ್ ಐ ಹ್ಯಾವ್ ಡನ್ ರೆಕಾರ್ಡಿಂಗ್. ಕರುಣಾಕರ 09, ನಮಸ್ಕಾರ. ಹಾಯ್, ಮತ್ತೆ ಆರಾಮ, ಹೇಗಿದ್ದೀರಾ ನೀವು? ತುಂಬಾ ಚೆನ್ನಾಗಿ ಇಂಗ್ಲಿಷ್ ಮತ್ತು ಕನ್ನಡ ಸೇರಿಸಿ ಮಾತಾಡ್ತೀರಾ, ಧನ್ಯವಾದಗಳು. ಅವ್ರದ್ದು ಇನ್ನೊಂದು ಕ್ವೆಶ್ಚನ್ ಇದೆ, ಮತ್ತೆ ನಿಮ್ಮ ತರ ಇಂಗ್ಲಿಷ್ ಕಲಿಯಲು ನಿಮ್ಮ ಸಲಹೆ ಏನು? ಇದು ಮಾತ್ರ ನಿಜವಾಗ್ಲೂ ಆಪ್ಟ್ ಕ್ವೆಶ್ಚನ್ ಅನ್ಸುತ್ತೆ, ಯಾಕಂದ್ರೆ ನಾನ್ ಬೆಳೆದಿರೋದೆಲ್ಲ ಹಳ್ಳಿಯಲ್ಲಿ. ಅಫ್ಕೋರ್ಸ್ ನಾನು ಓದಿರುವಂತಹ ಕಾಲೇಜ್ ICSE, ಬಟ್ ಏನಾಗುತ್ತೆ, ಕಮ್ಯುನಿಕೇಶನ್ ಅಂತ ಬಂದಾಗ ಇಂಗ್ಲಿಷ್ ಅಲ್ಲಿ ನಾನು ಕೂಡ ತುಂಬಾ ವೀಕ್ ಇದ್ದೆ. ಒಂದು ಭಾಷೆ ಯಾವಾಗ ಫೆಮಿಲಿಯರ್ ಆಗುತ್ತೆ ಆವಾಗ ನಾವು ಆಟೋಮ್ಯಾಟಿಕಲಿ ಆ ಭಾಷೆಯಲ್ಲಿ ಒಂದು ಹಿಡಿತ, ಒಂದು ಕಂಟ್ರೋಲ್ ಸಿಗುತ್ತೆ. ಅದಕ್ಕೋಸ್ಕರ ನಾನ್ ಏನ್ ಮಾಡಿದೆ ಅಂತ ನಾನು ಹೇಳ್ತೀನಿ. ಇಂಗ್ಲಿಷ್ ಸೀರೀಸ್ ನ ನೋಡೋಕ್ ಸ್ಟಾರ್ಟ್ ಮಾಡಿದೆ. ಐ ಸ್ಟಾರ್ಟೆಡ್ ರೀಡಿಂಗ್ ನ್ಯೂಸ್ ಪೇಪರ್ ಇನ್ ಇಂಗ್ಲಿಷ್. ಯು ಹ್ಯಾವ್ ಗಾಟ್ ಆಕ್ಸೆಸ್ ಟು ಗೂಗಲ್. ನಿಮಗೆ ಏನಾದ್ರೂ ಡೌಟ್ ಇದ್ರೆ ಜಸ್ಟ್ ಟ್ರಾನ್ಸ್ಲೇಟ್ ಇಟ್. ನೌ ಯು ಹ್ಯಾವ್ AI ಟೂಲ್ಸ್ ಆಸ್ ವೆಲ್. ಆರಾಮ್ಸೆ ಕಲಿಬಹುದು ಅನ್ಸುತ್ತೆ. ನನ್ನ ಪ್ರಕಾರ ಕನ್ನಡ ಕಲಿಯೋದೇ ತುಂಬಾ ಕಷ್ಟ, ಇಂಗ್ಲಿಷ್ ಆರಾಮ್ಸೆ ಕಲಿಬಹುದು. ವಿಶ್ವ ತೀರ್ಥಹಳ್ಳಿ, ನೀವು ಜೀವನದಲ್ಲಿ ತುಂಬಾ ಇಷ್ಟವಾದ ಕೆಲಸ ಏನು ಮತ್ತೆ ಯಾಕೆ? ತುಂಬಾ ಇಷ್ಟವಾದ ಕೆಲಸ ಅಂದ್ರೆ ಕ್ಯಾಮ್ರಾ ಮುಂದೆ ಇರೋದು. ಯಾಕೆ ಅಂತ ನನಗೆ ಗೊತ್ತಿಲ್ಲ. ನಾನು ಬಹಳ ಚಿಕ್ಕಲಿಂದಲೂ ಕೂಡ ಸಾಹಿತ್ಯ, ಸಾಂಸ್ಕೃತಿಕ ಚಟುವಟಿಕೆ ಇವೆಲ್ಲದರಲ್ಲೂ ಇನ್ವಾಲ್ವ್ ಆಗ್ತಾನೆ ಇದ್ದೆ. ಸ್ಕೂಲ್ ಡೇಸ್ ಅಲ್ಲೂ ಕೂಡ ಡಾನ್ಸ್, ಮ್ಯೂಸಿಕ್, ಸ್ಟೇಜ್ ಮೇಲೆ ಇರೋದು ಅಂದ್ರೆ ತುಂಬಾ ಇಷ್ಟ ನನಗೆ. ಸೊ ಕೆಲಸ ಅಂತ ಬಂದ್ರೆ ನನಗೆ ಈಗೇನ್ ಕಾಂಟೆಂಟ್ ಕ್ರಿಯೇಷನ್ ಎಲ್ಲ ಮಾಡ್ತಾ ಇದ್ದೀನಿ, ಎದುರು ಬಂದು ನಿಲ್ತಾ ಇದ್ದೀನಿ. ಐ ಥಿಂಕ್ ದಟ್ಸ್ ಅ ಬ್ಯೂಟಿಫುಲ್ ಪಾರ್ಟ್. ಅಂಡ್ ಆಫ್ ಕೋರ್ಸ್ ನನಗೆ ನನ್ನ ಬಿಸ್ನೆಸ್ ಕೂಡ ಅಷ್ಟೇ ಇಷ್ಟ. ಬೀಯಿಂಗ್ ಕನ್ನಡಿಗ, ಹಾಯ್, ನಮಸ್ಕಾರ. ಯು ಮೇಡ್ ಅಸ್ ಇನ್ಸ್ಪೈರ್. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಐ ಥಿಂಕ್ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ, ಬಿಕಾಸ್ ಇನ್ನೂ ಸಾಕಷ್ಟು ಮೆಸೇಜಸ್ ಗಳಿದಾವೆ. ಓಕೆ, ದರ್ ಇಸ್ ಒನ್ ಮೋರ್ ಥಿಂಗ್. ಬೈ ಚಂದನ, ಐ ಆಮ್ ಗೆಟಿಂಗ್ ಆಲ್ ದ ಕ್ರಿಯೇಟಿವ್ ಅಂಡ್ ಪಾಸಿಟಿವ್ ಮೈಂಡ್ ಬೈ ಸೀಯಿಂಗ್ ಯು ಅಂಡ್ ಡೂ ಅ ವಿಡಿಯೋ ಫಾರ್ ಗರ್ಲೀಸ್ ಟು ಬಿ ಸ್ಟ್ರಾಂಗ್. ಇದ್ರ ಬಗ್ಗೆ ನನ್ನ ತಲೆಯಲ್ಲೂ ಒಂದಷ್ಟು ಆಲೋಚನೆಗಳಿದಾವೆ, ಬಟ್ ಅದನ್ನ ಹೇಗೆ ಹೊರ ತರಬೇಕು ಅನ್ನೋದಿನ್ನೂ ಐಡಿಯಾ ಬಂದಿಲ್ಲ. ಬಟ್ ಡೆಫಿನೆಟ್ಲಿ ಇದ್ರ ಬಗ್ಗೆ ಒಂದು ಯೋಚನೆ ಮಾಡ್ತೀನಿ. ಸೊ 10+ ಕ್ವೆಶ್ಚನ್ಸ್ಗೆ ನಾನು ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಯ್ತು ಅಂತ. ನಿಮ್ಮ ಸಾಕಷ್ಟು ಪ್ರಶ್ನೆಗಳಿಗೆ, ಪ್ರಶಂಸೆಗಳಿಗೆ ನಾನು ಉತ್ತರ ಕೊಟ್ಟಿದ್ದೀನಿ. ಸೊ ಇವತ್ತಿಗೆ ಈ ಒಂದು ಪಾಯಿಂಟ್ಗೆ ನಾನು Q&A ಸೆಷನ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಆಲ್ಸೋ ಸಾಧ್ಯವಾದ್ರೆ ಸಾಕಷ್ಟು ಮಂದಿಗೆ ಈ ವಿಡಿಯೋನ ತಲುಪಿಸಿ, ಯಾಕಂದ್ರೆ ನೀವು ಯಾರಾದ್ರೂ ನನ್ನನ್ನ ಗುರ್ತು ಹಿಡಿದು ಮತ್ತೆ ಆರಾಮ ಅಂತ ಮಾತಾಡ್ಸಿದ್ರೆ ಅದಕ್ಕಿಂತ ದೊಡ್ಡ ಹೆಗ್ಗಳಿಕೆ ಮತ್ತೊಂದಿಲ್ಲ. ಈ ಒಂದು ಜರ್ನಿಯಲ್ಲಿ ಹೆಚ್ಚು ಜನರನ್ನ ತಲುಪಬೇಕು ಅನ್ನೋದು ಕೂಡ ಒಂದು ನನ್ನ ಗುರಿನೇ. ಈ ಒಂದು ಡಾಕ್ಯುಮೆಂಟ್ ಲೈಫ್ 365 ಡೇಸ್ ಅಲ್ಲಿ ಕೇವಲ ನನ್ನ ಗ್ರೋತ್ ಒಂದೇ ಅಲ್ಲ, ನಾನ್ ಮಾಡ್ತಾ ಇರೋಂತ ವರ್ಕಿನ ಗ್ರೋತ್ ಕೂಡ ಆಗ್ಬೇಕು. ಸೊ ಕಾಂಟೆಂಟ್ ಕ್ರಿಯೇಷನ್ ನಾನ್ ಮಾಡ್ತಾ ಇರೋದು, ಇದರಲ್ಲಿ ಕೇವಲ ಒಂದು 4 ಮಂದಿಗೆ ತಲುಪೋದಷ್ಟೇ ಇಂಪಾರ್ಟೆಂಟ್ ಆಗೋದಿಲ್ಲ. ಐ ವಾಂಟ್ ಟು ರೀಚ್ ಮೆನಿ ಮೋರ್ ಪೀಪಲ್. ಕರ್ನಾಟಕದಲ್ಲಿ ವಿಭಿನ್ನ ರೀತಿಯಲ್ಲಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಹೀಗೆ ಮುಂದುವರೆದು ಪ್ರತಿ ಮನೆಯಲ್ಲೂ ಈ ಮತ್ತೆ ಆರಾಮ ಅನ್ನೋ ಒಂದು ಕಾನ್ಸೆಪ್ಟ್ ಎಲ್ರಿಗೂ ತಲುಪಿದ್ರೆ ನನ್ನಷ್ಟು ಖುಷಿ ಪಡೋರು ಮತ್ತೊಬ್ರಿಲ್ಲ ಅನ್ಸುತ್ತೆ. ಅದಕ್ಕೆ ಮುಂದೆ ನೋಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿಯ ತನಕ ಮತ್ತೆ ಆರಾಮ. ನಮಸ್ಕಾರ.